ನಾನು ನಮ್ಮ ಮನೆಯಲ್ಲಿ ಮಾಡಿದ ಊಟ ತಿಂದೇ ಇಲ್ಲ ಇವತ್ತು. ಹೊರಗಡೆನೇ ತಿಂದಿರೋದು. ಯಾಕೆ ಅಂದರೆ, ಇವತ್ತು ನಮ್ಮೂರಲ್ಲಿ ಒಂದು ಕಾರ್ಯಕ್ರಮ ಇತ್ತು, ತಿಥಿ ಕಾರ್ಯಕ್ರಮ. ಹಾಗಾಗಿ ಹೇಗಿತ್ತು ನನ್ನ ಡಯಟ್ ನೋಡೋಣ ಬನ್ನಿ. ಹಾಗೆ ಇವತ್ತಿನ ನನ್ನ ವೆಯ್ಟ್ ಬಂದು 64 kg 500 ಗ್ರಾಮ್. ಸುಮಾರು 600 ಗ್ರಾಮ್ ಅಷ್ಟು ಒಂದು ದಿನದಲ್ಲಿ ಕಡಿಮೆ ಆಗಿದೆ ಅಂತ ಅಂದರೆ ಅದು ನಾನು ಮಾಡಿರೋ ಡಯಟಿಂದ ಅಲ್ಲ. ಅದನ್ನು ನಾನು ಟ್ರೂ ಹೇಳ್ಬಿಡ್ತೀನಿ ಯಾಕೆ ಅಂತ. ನಾನು ಆಲ್ರೆಡಿ 64 kg ಬಿಫೋರ್ ಇದ್ದೆ. ಒಂದು 4-5 ಡೇಸಿಂದ ನಾರ್ಮಲ್ ಒಂದು 65 kgಗೆ ಬಂದುಬಿಟ್ಟಿದ್ದೆ. ಯಾಕಂದರೆ ಫುಡ್ ವೇರಿಯೇಷನ್ ಆಗಿತ್ತು, ಹಾಗಾಗಿ ಜಾಸ್ತಿ ಫುಡ್ ಇಂಟೇಕ್ ಮಾಡೋದು ಈ ಥರ ಎಲ್ಲ ಆಗಿತ್ತು. ಹಾಗಾಗಿನೇ ಇದು ಬೇಗನೆ ನನಗೆ ಶೋ ಆಗಿದೆ. 64.5 kg ಬೇಗನೆ ತೋರಿಸ್ತು. ಯಾಕಂದರೆ ನಾನು ಆಲ್ರೆಡಿ ಆ ವೆಯ್ಟಲ್ಲಿ ಇದ್ದಿದ್ದರಿಂದ, ಒಂದೆರಡು ದಿನದಲ್ಲಿ ಫುಡ್ ಚೇಂಜಸ್ ಆಗಿರೋದ್ರಿಂದ ಅದು 65 kg ಆಗಿತ್ತು. ಮತ್ತು ವಾಪಸ್ 64.5 kgಗೆ ಬಂದಿದೆ. ಇದು ವಾಟರ್ ರೆಸಿಸ್ಟೆನ್ಸಿ ಅಂತಲೂ ಕರೀತಾರೆ. ಅಂದರೆ ಮೇ ಬಿ ಬಾಡಿ ವಾಟರ್ನ ಹೋಲ್ಡ್ ಮಾಡಿದರೆ ಈ ಥರ ಚೇಂಜ್ ಆಗುತ್ತೆ. ಇವಾಗ ಅದು ನಾರ್ಮಲ್ ಆಗಿದ್ದಾಗ ನಾರ್ಮಲ್ ವೆಯ್ಟ್ ತೋರಿಸುತ್ತೆ. ಇದು ಆಗಿರಬಹುದು. ಯಾವುದೇ ಕಾರಣಕ್ಕೂ ಒಂದು ದಿನದಲ್ಲಿ ಅರ್ಧ kg ಕಡಿಮೆ ಆಗೋದು ನಾಟ್ ಗುಡ್, ಒಳ್ಳೆಯದಲ್ಲ. ಮತ್ತು ಅದು ಸಾಧ್ಯವೂ ಇಲ್ಲ ಕೂಡ. ಹಂಗೆ ಅರ್ಧ kg ದಿಢೀರಂತ ಕಡಿಮೆ ಆಗಿಬಿಡೋದಿಲ್ಲ, ಹಾಗೆ ಆಗಲೂಬಾರ್ದು. ಇಟ್ಸ್ ನಾಟ್ ಹೆಲ್ತಿ, ಇದು ನೆನಪಿರಲಿ. ಇವಾಗ ನನ್ನ ಹಸ್ಬೆಂಡು ಅಲ್ಲಿ ಪ್ರೋಗ್ರಾಮ್ ಹತ್ರ ಅಡುಗೆ ಮಾಡ್ತಾಯಿರಲ್ಲ, ಅಲ್ಲಿಂದನೇ ಬ್ರೇಕ್ಫಾಸ್ಟ್ ತೊಗೊಂಡು ಬಂದುಬಿಟ್ಟಿದ್ರು. ಅದರಲ್ಲಿ ಸ್ವಲ್ಪ ತಿಂದ್ಕೊಂಡು ಹೋಗಿದ್ದೆ ನನ್ನ ಕೆಲಸಕ್ಕೆ. ತಿನ್ನೋಂಗಿರಲಿಲ್ಲ, ನಿಜವಾಗ್ಲೂ ತಿಂತಾ ಇರಲಿಲ್ಲ, ಬಟ್ ಟೇಸ್ಟ್ ಮಾಡೋಕ್ಕೆ ತಿಂದಿದ್ದು. ಅದರಲ್ಲಿನೂ ಅರ್ಧ ತಿಂದೆ ಅಷ್ಟೇ. ಮತ್ತು ಕೆಲಸದಿಂದ ಬಂದು ಅಡುಗೆ ಮನೇಲಿ ನೋಡಿದಾಗ ನಮ್ಮತ್ತೆ ನಿಂಬೆಹಣ್ಣಿನ ಜ್ಯೂಸ್ ಮಾಡಿಟ್ಟಿದ್ರು ಗೆಸ್ಟ್ಗಳಿಗೆ ಅಂತೇಳಿ. ಅದರಲ್ಲಿ ಸ್ವಲ್ಪ ಉಳಿದಿತ್ತು, ಅದು ಒಂದು ಗ್ಲಾಸ್ ಕುಡಿದೆ. ತಿಥಿ ಊಟ ಮನೆಗೇ ತೊಗೊಂಡು ಬಂದು ತಿನ್ನೋ ಥರ ಆಯಿತು. ಹಾಯ್, ನಾನು ಈಗಷ್ಟೇ ಬಂದು ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಎಲ್ಲ ಊಟ ಮಾಡಿಬಿಟ್ಟಿದ್ದಾರೆ. ಯಾರು ಬ್ಯಾಲೆನ್ಸ್ ಇಲ್ಲ ಊಟ ಮಾಡೋರು. ಪಕ್ಕದ ಮನೆಯಲ್ಲಿ ಜೋರು ನಗು. ತಿಥಿಗೆ ಬಂದಿದ್ರಲ್ಲ, ನೆಂಟರೆಲ್ಲ ಇದ್ದಾರೆ. ಹೆಂಗೆ ಕೇಳಿಸ್ತಾ ಇದೆ ಅಂದರೆ ನಮ್ಮ ಮನೆಗೆ ನನಗೆ ಏನಾದರೂ ಮಾತಾಡೋಣ ಅಂದ್ಕೊಂಡಾಗ ಏನಾದರೂ ಡಿಸ್ಟರ್ಬೆನ್ಸು. ಆಯಿತು, ಎಲ್ಲರದ್ದು ಊಟ ಮಾಡೋಕೆ ಹೋಗಿದ್ದೆ, ನಾನು ಒಬ್ಬಳೇ ಇರೋದು. ಅದಕ್ಕೆ ಮನೆಗೆ ಇಸ್ಕೊಂಡು ಬಂದಿದ್ರು ಮತ್ತು ಅದನ್ನೇ ತಿಂದೆ. ಇನ್ನೇನು ಮಾಡೋಕ್ಕಾಗುತ್ತೆ. ಬಟ್ ಆಲ್ರೆಡಿ ಎಲ್ಲ ಆರೋಗಿತ್ತು. ಸ್ವಲ್ಪ ತಿಂದಿದ್ದೀನಿ. ಗೊತ್ತಲ್ಲ, ಮಟನ್ ತುಂಬ ಹೆವಿಯಾಗಿರುತ್ತೆ. ಸದ್ಯಕ್ಕೆ ನೈಟ್ಗೆ ಊಟ ಮಾಡುವ ಪ್ಲ್ಯಾನ್ ಇಲ್ಲ, ನೋಡೋಣ. ಕ್ಯಾಲೋರೀಸ್ ಎಲ್ಲ ನಾನು ಕೌಂಟ್ ಮಾಡಬೇಕಲ್ಲ, ನೋಡ್ತೀನಿ. ಇವಾಗ ಸದ್ಯಕ್ಕೆ ನನಗೆ ಸಣ್ಣ ಪುಟ್ಟ ಕೆಲಸ ಇದೆ. ಸ್ವಲ್ಪ ಫಿಕ್ಸ್ ಮಾಡಬೇಕು ಮನೇನ. ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡಬೇಕು. ಸುಮಾರು 1-2 ವೀಡಿಯೋಸ್ ಇದೆ, ಎಡಿಟ್ ಮಾಡಬೇಕು, ಪೋಸ್ಟ್ ಮಾಡಬೇಕು. ಆಲೇ ಟೈಮ್ 5 ಗಂಟೆ ಆಯಿತು. ಆಮೇಲೆ ವರ್ಕೌಟ್ ಮಾಡಬೇಕು. ಎಸ್, ಏನದು ಅದು ಮಾಡಬೇಕು, ವರ್ಕೌಟ್ ಮಾಡಬೇಕು. ನೋಡೋಣ. ತಿಥಿ ಊಟ ಎಲ್ಲರಿಗೂ ಸೂಟಬಲ್ ಆಗಲ್ಲ, ಎಲ್ಲರೂ ತಿನ್ನಲೂಬಾರ್ದು ಕೂಡ. ಅದರಿಂದೇ ಬೇರೆದೇ ವಿಜ್ಞಾನ ಇದೆ. ಇನ್ನೊಂದು ಸಾರಿ ನಾನು ಯಾವಾಗಾದರೂ ಹೇಳ್ತೀನಿ, ಯಾಕಂದರೆ ಇವಾಗ ಹೇಳೋ ಸಮಯ ಅಲ್ಲ. ಹಂಗಾಗಿ ಮತ್ತು ಸಂಜೆ ನಾನು ಎಲ್ಲ ಕೆಲಸಗಳನ್ನ ಮುಗಿಸಿ ವರ್ಕೌಟ್ ಮಾಡಿ ಗಿಡಗಳಿಗೆಲ್ಲ ನೀರು ಹಾಕಿ, ಮತ್ತು ನಮ್ಮ ಅತ್ತೆ ಇದ್ದಿದ್ದರಿಂದ ಸಂಜೆಗೆ ಅಡುಗೆ ಮಾಡಬೇಕಾಗಿತ್ತು. ನನಗೆ ಕೊಟ್ಟು ಕಳಿಸಿದ್ರಲ್ಲ ಗೊಜ್ಜು, ಸಾಂಬಾರು ಎಲ್ಲ ಇತ್ತು, ಚಿಕನ್ ಎಲ್ಲ ಇತ್ತು. ಅದೇ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಅದಕ್ಕೇ ರೈಸ್ ಮತ್ತು ಮುದ್ದೆ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ತಿಥಿ ಊಟ ಬೇರೆ ನೈಟ್ ಇಟ್ಕೋಬಾರ್ದು, ಅಲ್ಲಲ್ಲೇ ಖಾಲಿ ಮಾಡಿಬಿಡ್ಬೇಕು, ಮನೇಲಿ ಇಟ್ಕೋಬಾರ್ದು. ಯಾಕಂದರೆ ನಾವು ಆಲ್ರೆಡಿ ಸೂತ್ಕ ಕಳ್ಕೊಂಡಿರ್ತೀವಲ್ವ, ಅದು ಇಟ್ಕೋಬಾರ್ದು. ಹಂಗಾಗಿ ಅದಕ್ಕೋಸ್ಕರ ಮುದ್ದೆ, ಅನ್ನ, ಸಾರೆಲ್ಲ ಮಾಡಿಬಿಟ್ಟೆ. ನಮ್ಮ ಅಜ್ಜಿ ಕೂಡ ಬಂದಿದ್ದರು, ನಮ್ಮ ಅಕ್ಕ ಕೂಡ ಬಂದಿದ್ದರು, ನಮ್ಮ ಮಾವನ ಮಗನೂ ಇದ್ದ. ಅವರೆಲ್ಲರಿಗೂ ಹಾಕ್ಕೊಟ್ಟೆ. ನಾನು ಸ್ವಲ್ಪ ತಿಂದೆ. ಎಲ್ಲ ತಿಂದ್ಬಿಟ್ಟು ಖಾಲಿ ಮಾಡಿಬಿಟ್ವಿ. ಇದು ನನ್ನ ಕ್ಯಾಲೋರೀಸ್ನ ನಾನು ಹೇಳೋ ಸಮಯ ಮತ್ತು ಅಪ್ಡೇಟ್ ಕೊಡೋ ಸಮಯ. ಇವತ್ತು ನಾನು ಟೋಟಲಿ ಇಂಟೇಕ್ ಮಾಡಿರೋ ಕ್ಯಾಲೋರೀಸ್ ಬಂದು 1500. ಯಾಕೆ ಅಂತ ಹೇಳಿದ್ರೆ, ಬೆಳಿಗ್ಗೆ ನಾನು ಪಲಾವ್ ತಿಂದಿದ್ದೆ, ಮಧ್ಯಾಹ್ನ ಆ್ಯಸ್ ಇಟ್ ಈಸ್ ತಿಥಿ ಊಟ. ಸೊ ಅದರಲ್ಲಿ ಚಿಕನ್ ಮಟನ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಅದು ಕ್ಯಾಲೋರೀಸ್ ಜಾಸ್ತಿ ಆಗ್ತಾ ಬಂತು. ಸಂಜೆನೂ ಸ್ವಲ್ಪ ರೈಸ್ ಮತ್ತು ಗೊಜ್ಜು ತಿಂದಿರೋದ್ರಿಂದ ಕ್ಯಾಲೋರೀಸ್ ಜಾಸ್ತಿ ಆಯಿತು. 1500 ಕ್ಯಾಲೋರೀಸ್ ಇಟ್ಸ್ ನಾರ್ಮಲ್. ಇದು ತಿನ್ನಬೇಕು, ಯಾಕಂದರೆ ನಮ್ಮ ಬಾಡಿ 1500 ಅಷ್ಟು ಕ್ಯಾಲೋರೀಸ್ನ ನ್ಯಾಚುರಲ್ ಆಗಿ ಬರ್ನ್ ಮಾಡುತ್ತೆ. ಮತ್ತು ಹಾಗೆಯೇ ನನ್ನ ವರ್ಕೌಟ್ 1 ಅವರ್ ವರ್ಕೌಟ್ ಮಾಡಿರೋದ್ರಿಂದ ನನ್ನ ಕ್ಯಾಲೋರೀಸ್ ಬರ್ನ್ ಆಗಿರೋದು 350 ಮೇ ಬಿ ಆಗಿರುತ್ತೆ. ಎಕ್ಸ್ಟ್ರಾ ಕ್ಯಾಲೋರೀಸ್ ನಾನು ಬರ್ನ್ ಮಾಡಿರೋದು
350ನೇ. ಅಲ್ಲಿಗೆ ನಾಳೆ ನನ್ನ ವೆಯ್ಟ್ ನಾನು ಒಂದು 200 ಗ್ರಾಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. 200 ಗ್ರಾಮ್ ಕಡಿಮೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡೋಣ. ಅದಲ್ಲದೆ ಇವತ್ತು ಮಟನ್ ಎಲ್ಲ ತಿಂದಿರೋದ್ರಿಂದ ವಾಟರ್ ರೆಸಿಸ್ಟೆನ್ಸ್ ಎಲ್ಲ ಆಗುತ್ತೆ. ಸೊ ಅದು ಹೆಂಗೆ ವರ್ಕ್ ಮಾಡುತ್ತೆ ಗೊತ್ತಿಲ್ಲ. ಸೊ ನಾಳೆ ಕಾದು ನೋಡೋಣ ನನ್ನ ವೆಯ್ಟ್ ಇಷ್ಟಿರುತ್ತೆ ಅಂತ. ಮತ್ತು ಇದೆಲ್ಲ ಏನು ಕ್ಯಾಲೋರೀಸ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇದು ಅಂದಾಜು ಮೇಲೆ ಹೇಳ್ತಾ ಇರೋದು, ಅಪ್ರಾಕ್ಸಿಮೇಟ್, ನಾಟ್ 100% ಕನ್ಫರ್ಮ್. 100% ನಾನು ಕರೆಕ್ಟಾಗಿ ಗೆಸ್ ಮಾಡೋಕ್ಕಾಗಲ್ಲ. ಅದು ಯಾರೂ ಅಂದಾಜು ಮಾಡಿ ನಾನು ಹೇಳ್ತಾ ಇರೋದು, ನನಗೆ ಇರೋ ನಾಲೆಡ್ಜ್ ಪ್ರಕಾರ ನಾನು ಸರ್ಚ್ ಮಾಡಿ ತಿಳ್ಕೊಂಡು ಹೇಳ್ತಾ ಇರೋದು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅದಲ್ಲದೆ ನಾಳೆ ರಾಮನವಮಿ, ಹ್ಯಾಪಿ ರಾಮನವಮಿ. ಮೇ ಬಿ ವ್ಲಾಗ್ ಅಪ್ಲೋಡ್ ಮಾಡೋಷ್ಟರಲ್ಲಿ ನಿಮ್ಮ ರಾಮನವಮಿ ಎಲ್ಲ ಮುಗ್ದೋಗಿರುತ್ತೆ. ಇರಲಿ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.